ಮಳೆಗಾಲದಲ್ಲಿ ಒಂದ್ ಎಕರೆ ಬೈಲ್ಕ ಎಷ್ಟ್ ಪ್ಯಾಕೆಟ್ ಕ್ಯಾರೆಟ್ ಚೆಲ್ಬೇಕು, ಏನೇನ್ ಗೊಬ್ಬರ ಹಾಕಬೇಕು, ಒಂದ್ ಎಕರೆ ಕ್ಯಾರೆಟ್ ಚೆಲ್ದ್ರೆ ಎಷ್ಟ್ ಖರ್ಚು ಬರುತ್ತೆ, ಪಿನ್ ಟು ಪಿನ್ ವಿಡಿಯೋ ಹೇಳ್ತೀನಿ. ಇನ್ನ ನಮ್ಮ ಐಡಿನ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಂಡ್ ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಒಂದ್ ಎಕರೆ ಬೈಲ್ಕ 18 ಪ್ಯಾಕೆಟ್ ಕ್ಯಾರೆಟ್ ಚೆಲ್ತಾ ಇದ್ರಿ. ನಾವು ಸೀಡ್ಸ್ ಯಾಕೆ ಚೆಲ್ತಾ ಇರೋದಂದ್ರೆ 999 1610 ರೂಪಾಯಿ ಬಿದ್ದೈತೆ ಒಂದ್ ಪ್ಯಾಕೆಟ್. ಒಂದ್ ಪ್ಯಾಕೆಟ್ ದಲ್ಲಿ ಬಂದು ಖಾಲಿ 100 ಗ್ರಾಮ್ ಇರ್ತದೆ ಅಷ್ಟೇ. ಇನ್ನು ಗೊಬ್ಬರ ವಿಚಾರಕ್ಕೆ ಬಂದ್ರೆ DAP ಎಳ್ ಮೂಟೆ, FP ಇಂಡಿಯಾ ಎಳ್ ಮೂಟೆ ನೆತ್ಕೊಂಬಂದ್ರೆ ಗೊಬ್ಬರ ಎಲ್ಲ ಸೆಂಟರ್ ತೋಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮಿಕ್ಸ್ ಮಾಡಿದ್ದಲ್ಲಾದ್ಮೇಲೆ ನಾನು ನಮ್ಮ ಅಪ್ಪನ ಸೇರಿ ಬಂದಿದ್ದಾದ್ಮೇಲೆ ಬೆಡ್ಗ್ಲಾಕ ಕೂಲರ್ ಬಂದಿದ್ರು. ಇವ್ರು ಒಂದ್ ಎಕರೆಗೆ ಬಂದು 7,000 ಚಾರ್ಜ್ ಮಾಡ್ತಾರೆ. ನೀವ್ ಕೇಳ್ಬೋದು 7,000 ಏನ್ ಕೆಲಸ ಮಾಡ್ತಾರ ಅಂತ. ಫಸ್ಟ್ ಬಂದು 8 ಅಡಿಗೆ ಬಂದು ಬೆಡ್ಗ್ಲ ಎತ್ಕೊಂತಾರೆ. ಬೆಡ್ಗ್ಲಲ್ಲಿ ಎತ್ತಿದಾದ್ಮೇಲೆ ಸೀಡ್ಸ್ ಗೊಬ್ಬರ ಬಂದು ನೀವು ಮಣ್ಣಲ್ಲಿ ಯಾವ ತರ ಮುಸ್ತಾರ ಅಂತ ನೀವು ಅಬ್ಸರ್ವ್ ಮಾಡಬಹುದು. ಇದೆಲ್ಲ ಆದ್ಮೇಲೆ ಬಂದು ಇನ್ನೊಂದ್ಸತಿ ಕಾಲುವೆಲ್ಲಿರೋ ಮಣ್ಣಲ್ಲಿ ಎತ್ತಕ್ಕಂತಾರೆ. ಇದ್ರಿಗೆ ಬಂದು 7,000 ಚಾರ್ಜ್ ಮಾಡ್ತಾರೆ. ನೀವು ಈ ಕೆಲಸ ಅಲ್ಲ ಏನ್ ಕೆಲ್ಸಕನಾಗ್ಲಿ ಇವ್ರ ನಂಬರ್ ಏನಾರ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರು ಬಂದು 30 ಜನ ಅವ್ರೆ. ನೀವು ಒಂದಿನ ಮುಂಚೆ ಕಾಲ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆನೆ ನಿಮ್ ತೋಟ ಹತ್ರ ಇರ್ತಾರೆ. ಇನ್ ಟೋಟಲ್ ಒಂದ್ ಎಕರೆ ಬೈಲ್ಕೆ ಎಷ್ಟು ಖರ್ಚು ಆಗ್ತದೆ ಅಂದ್ರೆ ಒಂದ್ ಪ್ಯಾಕೆಟ್ ಬಂದು 1610 ರೂಪಾಯಿ, 18 ಪ್ಯಾಕೆಟ್ ಬಂದು 28,000 ಆಗ್ತದೆ. ಇನ್ ಗೊಬ್ಬರಕ್ಕೆ ಬಂದು 4,000 ಆಗ್ತದೆ. ಬೆಡ್ಗ್ಲಾಕಕ್ ಬಂದು 7,000 ಆಗ್ತದೆ. ನೆಕ್ಸ್ಟ್ ಏನೇನ್ ಗೊಬ್ಬರ ಹಾಕ್ತಿರಿ, ಏನೇನ್ ಔಷಧಿ ಬಿಡ್ತಾ ಇದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ